ಎಲ್ಲ ಆರ್ಗಾನಿಕ್ ಕೆಮಿಕಲ್ ಫ್ರೀ ಮ್ಯಾಂಗೋ ಮೇಡಮ್. ಎಲ್ಲ ನಮ್ಮ ಹತ್ರ 17 ವೆರೈಟಿ ಮ್ಯಾಂಗೋ ಇದ್ದೀವಿ ಪ್ರೆಸೆಂಟ್ ಇವಾಗ. ನಮಸ್ಕಾರ ಮೇಡಮ್ ಅವರೇ, ನಾವು ಶ್ರೀರಂಗಪಟ್ಟ ಕರಿಘಟ್ಟ. ಇದು ರಸ್ಪುರಿ ಮ್ಯಾಂಗೋ. ಇದು ನ್ಯಾಚುರಲ್ ಮಹಾರಾಷ್ಟ್ರದ್ದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾದಾಮಿ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಇದು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್. ರತ್ನಗಿರಿ ಆಲ್ಫಾನ್ಸೋ ಅಂದ್ರೇ ಅದೊಂದು ಬ್ರ್ಯಾಂಡ್ ಅಂತಾರೆ ಅದು. ಆಮೇಲೆ ಇದು ಕೇಸರ್ ಅಂತ ಮ್ಯಾಂಗೋ ಇದೆ ಮೇಡಮ್. ಇದು ದಶೇರಿ ಉತ್ತರ ಪ್ರದೇಶ. ಅದು ಡ್ಯಾಮೇಜ್ ಆದರೆ ರಿಪ್ಲೇಸ್ ಕೂಡ ಕೊಡ್ತೀವಿ ಅದಕ್ಕೆಲ್ಲ. ಅದು ಕಸ್ಟಮರ್ ಕ್ವಾಲಿಟಿನ ಆ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಮೇಡಮ್. ಹಣ್ಣು ಸವಿಲಿಕ್ಕೆ ನಿಮಗೆ ಸಿಗುತ್ತೆ. ಕುಪ್ಪಣ್ಣ ಪಾರ್ಕ್, ಮೈಸೂರು. ಜೇನು ಮೇಳನೂ ಕೂಡ ನಡೀತದೆ. ಅದು ಜೇನುತುಪ್ಪನ ಇಟ್ಕೊಂಡಿದ್ದೀವಿ ಮಾರಾಟಕ್ಕೋಸ್ಕರ. ಜೇನುತುಪ್ಪ ಈಗ ಇದು ತುಡುಬೆ ಜೇನುತುಪ್ಪ, ಅದು ಬಿಟ್ಟರೆ ನಸರೆ ಜೇನುತುಪ್ಪ, ಇದೆರಡು ನಮ್ಮ ಹತ್ರ ಇದೆ. ಮತ್ತು ಇನ್ನೊಂದು ಮಾಡಿದಾಗ ಅದು ಯಾವ ಜೇನುತುಪ್ಪ ಅಂತ ಗೊತ್ತಿಲ್ಲ, ಅವ್ರು ಬೇರೆಯವ್ರು ಇನ್ನೊಂದು ಮಾಡಿದಾಗ ನಾವು ತುಡುಬೆ ಜೇನುತುಪ್ಪ ಇದು. ನಮಸ್ತೆ, HD ಕೋಟೆಯಿಂದ ಒಂದು 7-8 ಥರ ಹಣ್ಣು ತಂದಿದ್ದೀವಿ. ಬಾದಾಮಿ, ರಸ್ಪುರಿ, ತೋತಾಪುರಿ, ರಸ್ಪುರಿ, ಮಲ್ಲಿಕಾ ಎಲ್ಲ ತಂದಿದ್ದೀವಿ. ರೆಡ್ ರೋಸು, ಇದು ರೆಡ್ ರೋಸ್. ಬೆಳೆದಿರೋದು. ಹಾಂ, 3 ದಿನನೂ ಸಿಗುತ್ತೆ. ಪ್ರಾರ್ಥನಾ. ನಮಸ್ತೆ ಮೇಡಮ್, ನಾವು ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದೀವಿ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಮೇಡಮ್ ನಾವು ಒಂದು 7 ವೆರೈಟಿ ಇದೆ ನಾವು ಬೆಳೆಯುವಂಥದ್ದನ್ನು. ನಾವು ಬೆಳೆಯುವಂಥ ಹಣ್ಣು ಒಂದು 7 ವೆರೈಟಿ ಹಣ್ಣು ತೊಗೊಂಬಂದಿದ್ದೀವಿ. ಅದು ಬಾದಾಮು, ಮಲ್ಗೋಬಾ, ಮತ್ತು ರಸ್ಪುರಿ, ಸಕ್ಕರೆಗುತ್ತಿ, ಸ್ವೀಟ್ ಬೇಬಿ, ಮತ್ತು ಆಲ್ಫಾನ್ಸೋ. ಹಾಂ ಮೇಡಮ್, ಮಲ್ಲಿಕಾ ಅಲ್ಲ ಮೇಡಮ್, ಸಿರಿ. 3 ಡೇಸ್ ಇದೆ. 3 ದಿನಕ್ಕೆ ಆಗುವಷ್ಟು ಅಂತ ಅಂದರೆ ಮೇಡಮ್ ನೋಡ್ಬೇಕು ಇಲ್ಲಿ ಗ್ರಾಹಕರು ಹೇಗೆ ಪ್ರತಿಕ್ರಿಯೆ ಇದೆ ಅಂತ. ಅವರು ಏನೋ ಸ್ವಲ್ಪ ಜಾಸ್ತಿ ಆದರೆ ಮತ್ತೆ ನಾವು ಅಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ, ಓಡೆ ಕೊಟ್ಟಿದ್ದೀವಿ. ಅದು ತೊಗೊಬಂದು ಮತ್ತೆ ಸೇಲ್ಸ್ಗೆ ಇದು ಮಾಡ್ಕೊಡ್ತೀವಿ. ಎಲ್ಲವೂ ಕೂಡ ಆರ್ಗ್ಯಾನಿಕ್ ಸಾವಯವನೇ ಪದ್ಧತಿಯಲ್ಲಿ ಮಾಡ್ಕೊಡ್ತೀವಿ. ಓಕೆ ಮೇಡಮ್. ನಮಸ್ಕಾರ ಮೇಡಮ್ ಅವರೇ, ನಾವು ಶ್ರೀರಂಗಪಟ್ಟ ಕರಿಘಟ್ಟ. ನಮ್ಮದೇ ಓನ್ ಆರ್ಚಿಡ್, ಓನ್ ಫಾರ್ಮು. ಎಲ್ಲ ವೆರೈಟೀಸ್, ಡಿಫ್ರೆಂಟ್ ವೆರೈಟೀಸ್. ನಾವು ನ್ಯಾಚುರಲ್ ಆರ್ಗ್ಯಾನಿಕ್ ಮ್ಯಾಂಗೋಸ್ ಮಾತ್ರ ಮಾರೋದು. ನ್ಯಾಚುರಲ್ ರೈಪ್ ಹಣ್ಣು ನಾವು, ಯಾವುದೇ ಕೆಮಿಕಲ್. ನೋಡಿ ಎಲ್ಲ ಇಲ್ಲೇ ಇದು ಜೇನುಗಳು ಮುಚ್ಕೋತಾ ಇದೆ ನೋಡಿ ಜೇನು. ನೀವೆಲ್ಲಿ ಬೇರೆ ಕಡೆ ನೋಡಿ ಜೇನು ಎಲ್ಲೂ ಕಾಣ್ತಾಯಿಲ್ಲ, ಇಲ್ಲೇ ಜೇನು ಕಾಣ್ತಾ ಇದೆ. ನೀವು ಹೈಲೈಟ್ ಮಾಡಿ ಬೇಕಾದ್ರೆ ಜೇನು ಕಾಣ್ತಾ ನೋಡಿ, ಇಲ್ಲಿ ಜೇನು ಕಾಣ್ತಾ ಇದೆ. ಹಾಂ, ಸೊ ಇದು ನ್ಯಾಚುರಲ್. ಎಲ್ಲ ಮೆಚ್ಯೂರ್ ಆದಮೇಲೆ ಇದನ್ನು ಫ್ಲೆಕ್ಟ್ ಮಾಡೋದು. ಸೊ ಹಾಗೆ ಹಣ್ಣಾಗುತ್ತೆ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ನ್ಯಾಚುರಲ್ ನೋಡಿ, ಎಲ್ಲೂ ಜೇನು ಮುತ್ಕೋತಾ ಇದೆ, ಎಲ್ಲಿ ಸಿಹಿ ಇರುತ್ತೆ ಅಲ್ಲಿ ಜೇನು ಮುತ್ಕೊಳ್ಳೋದು. ಸೊ ನ್ಯಾಚುರಲಾಗಿ ರೈಪನಿಂಗ್ ಆಗ್ತಾ ಇದೆ. ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಒಂದು 8-10 ವೆರೈಟಿ ಇದೆ ಮೇಡಮ್. ವಾಲಾಜ ಅಂತ, ಅದು ತಮಿಳ್ನಾಡ್ದು ವಾಲಾಜ್ಪೇಟೆಯಿಂದ. ಹಾಂ, ಇದು ರಸ್ಪುರಿ, ಇದು ಆಲ್ಫಾನ್ಸು, ಇದು ಸೇಂದೂರ, ಇದು ದಿಲ್ ಪಸಂದ್ ಅಂತ ಅಕ್ಬರ್ ಗಾರ್ಡನ್ದು. ಹಾಂ, ದಿಲ್ ಪಸಂದ್ ಅಂತ. ಇದು ರುಮಾನಿ ಅಂತ. ಇದು ಮಲ್ಗೋಬಾ. ಇದು ಜೀರಿಗೆ, ಸಾಂಬಾರ್ಗೆ ಉಪಯೋಗಿಸ್ತಾರೆ ಜೀರಿಗೆ. ಹಾಂ, 100. ನಮಸ್ತೆ ಮೇಡಮ್. ರಾಮನಗರದಿಂದ ಮೇಡಮ್ ಒಂದು 7 ಥರ ವೆರೈಟಿ ತಂದಿದ್ದೀವಿ. ಕಾಲಪುಡ ಮೇಡಮ್ ಅದು 200 ರೂಪಾಯಿ ಮೇಡಮ್ ಕೆಜಿ. ಅದು ಮಲಗೋಬ ಮೇಡಮ್. ಇದು ಸಿಂಧೂರ್ ಅಂತ ಮೇಡಮ್. ಇದು ಸಕ್ಕರೆ ಕುತ್ತಿ ಅಂತ ಮೇಡಮ್. ಇದು ಮೇಡಮ್ ರಸ್ಪುರಿ ಮೇಡಮ್. ಆಲ್ಫಾನ್ಸ್ ಐತೆ. ಮತ್ತು ದಸರಿ ಕೇಸರಿಯಲ್ಲಿ ಒಳಗೆ ಸೇರ್ಕೊಂಡೈತಿ, ಇನ್ನೂ ತೆಗೆದಿಲ್ಲ, ಅದು ಒಳಗೈತಿ ಇನ್ನು ಮೇಡಮ್. 7-8 ವೆರೈಟಿ ಐತೆ ಮೇಡಮ್. ಇನ್ನೂ ಐತೆ ನಮ್ಮದೇ ಮೇಡಮ್, ಎಲ್ಲ ನಮ್ಮದೇ ಸ್ವಂತ ತೋಟ ಐತೆ ನಮ್ಮದು. ಎಲ್ಲ ಕಾರ್ಬನ್ ಇಲ್ಲ ಮೇಡಮ್, ಇದಕ್ಕೇನು ಸ್ಪ್ರೇ ಮಾಡಿಲ್ಲ, ಇದು ಮಾಡಿಲ್ಲ. ಎಲ್ಲ ಆಲ್ಮೋಸ್ಟು ಸ್ಪ್ರೇ ಮಾಡಬೇಕಾದ್ರು ಅಷ್ಟೇ ಮಾವಿನ ಗಿಡಕ್ಕೆ, ಅದುವೇ ಕೆಮಿಕಲ್ ಯೂಸ್ ಮಾಡಿಲ್ಲ ನಾವು. ಆರ್ಗಾನಿಕ್ಕೆ, ಫುಲ್ ಆರ್ಗಾನಿಕ್ ಮೇಡಮ್. ಆರ್ಗಾನಿಕ್. ಧನಂಜಯ್ ಅಂತ ಮೇಡಮ್ ಹೆಸರು. ನಮಸ್ತೆ ಅಮ್ಮ. ಚನ್ನಪಟ್ಟಣ ತಾಲೂಕು ದಸವಾರ. ನಮ್ಮ ತೋಟದ್ದೇ. ಬಾದಾಮಿ ಅದೇ, ರಸ್ಪುರಿ ಅದೇ, ಸಿಂಧೂರ ಅದೇ, ಆಮೇಲೆ ಮಲ್ಲಿಕಾ ಅದೇ, ಸಕ್ಕರೆ ಗುತ್ತಿ ಅದೇ, ಮಲ್ಗೊಬ್ಬ ಅದೇ. ಶೋಭಾ. ಮೇಡಮ್ HD ಕೋಟೆಯಿಂದ ಮೇಡಮ್. HD ಕೋಟೆ ಅಂದರೆ ಅಪ್ಪಾಪುರ ಅಂತ. ನಾವು ವರ್ಷ ಬರ್ತಾಯಿರ್ತೀವಿ. ಈಗ ಒಂದು 10ನೇ ವರ್ಷ ಬಂದಿರೋದು ನಾವು. ನಮ್ಮ ಹತ್ರ ಎಲ್ಲ ವೆರೈಟಿ ಇದೆ ಮೇಡಮ್. ಬಾದಾಮಿ ಇದೆ, ರಸ್ಪುರಿ ಇದೆ, ಮಲ್ಲಿಕಾ ಇದೆ, ದಸರಿ ಇದೆ, ಸಕ್ಕರೆಗುತ್ತಿ, ಮಲ್ಗೋಬಾ. ನಮ್ಮ ಹತ್ರ ಒಟ್ಟು 9 ವೆರೈಟಿ ಇದೆ ಮೇಡಮ್. ಹೌದು, ವರ್ಷ ಬರ್ತಾಯಿರ್ತೀವಿ. ಮತ್ತು ಆಪ್ಕಾಮ್ಸ್ಗೆಲ್ಲ ನಾವೇ ಹಣ್ಣು ಕೊಡೋದು. ಮೈಸೂರು ಆಪ್ಕಾಮ್ಸ್ಗೆಲ್ಲ ಡೈಲಿ ಹಣ್ಣು ನಾವೇ ಕೊಡೋದು.
ಇಲ್ಲಾಂದ್ರೆ ಡೈಲಿ 200 kg 300 kg ಹಣ್ಣು ಕೊಡ್ತಾ ಇರ್ತೀವಿ. ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಹಣ್ಣು ಮಾರ್ತೀವಿ ಮೇಡಮ್ ಆ ಪಂಪ್ಸಲ್ಲಿ. ಎಲ್ಲ ಸಾವಯವದಲ್ಲಿ ಬೆಳೆದಿರೋ ಹೌದೌದು ಮೇಡಮ್, ಅದಕ್ಕೆ ಕಲರ್ ಕಡಿಮೆ ಇರೋದು. ಕಾರ್ಬೇಟ್ ಮುಕ್ತ ಮಾಡಬೇಕು. ಎಲ್ಲ ಒಳಗೊಳಗಳಿಂದ ಬಂದಿದೆ ಮೇಡಮ್. ಇದು ಭಾಷಾ ಪಸಂದು, ಬಟ್ ಇದು ಶೀರಿನ್ ಅಂತ ಬರುತ್ತೆ. ಹೌದು, ಇದು ಬೈಗನ್ಪಲ್ಲಿ ಬರುತ್ತೆ. ಇದು ಲಾಲ್ ಭಾಷಾ ಅಂತ ಬರುತ್ತೆ. ಇದು ಸಿಂಧೂರಿ ಅಂತ ಬರುತ್ತೆ. ಅದು ಸೇಂದೂರ ಇದೆ. ಹಾಂ, ಹ್ಞೂ, ಸೇಂದೂರ. ಬಟ್ ಇದ್ರದ್ದು ಕೆಂಪುದಿ ಯಾವುದೋ ಒಂದು ಹಣ್ಣು ಐತೆ, ಮರ್ತ್ಕೊಬಿಟ್ಟಿದ್ದೀನಿ ಹೆಸರು. ಅದೊಂದು ಲಾಲ್ ಭಾಷಾ ಅಂತ ಬರುತ್ತೆ. ಇದು ಬಾದಾಮಿ ಇದೆ, ಇದು ರಸ್ಪುರಿ ಇದೆ. ಬಟ್ ನಿಮಗೆ ಇದು ಇನ್ನೊಂದು ಡಿಫ್ರೆಂಟಾಗಿ ಹಣ್ಣು ಐತೆ. ಅದು ಆಮೇಲೆ ಮಲ್ಲಿಕ ಐತೆ. ಹೌದು ಮೇಡಮ್, ಅದು ಕಮಲಾ ಪಸಂದ್ ಅಂತ ಬರುತ್ತೆ ಮೇಡಮ್. ಅದು ಹೌದು ಮೇಡಮ್. ನಮಸ್ತೆ ಮೇಡಮ್, ನಾವು ಮಳವಳ್ಳಿ ಪಕ್ಕ ಅಕ್ಸನ್ಪುರ ಅಂತ. ಅಕ್ಸನ್ಪುರ ಹಾಂ, ನಮ್ಮ ತೋಟದ್ದೇ ಬೆಳೆದಿರೋದು. ನಾವು ಇಲ್ಲಿ ಆಲ್ಪೆನ್ಸ್ ಒಂದು, ಮತ್ತು ಸಿಂಧೂರ ಒಂದು, ರಸ್ಪುರಿ ಒಂದು, ಮತ್ತು ಮರಿಗೋಡ ಅಂದ್ಬಿಟ್ಟು ಹೊಸ್ದಾಗಿ ಅದೊಂದು ತಂದಿದ್ವಿ. ಅದು ಮರಿಗೋಡ ಅಂತ ಮೇಡಮ್. ಅದು ಹಾಂ ಮೇಡಮ್, ಇದು ಒಂದಣ್ಣು 1 kg ಬರುತ್ತೆ ಮೇಡಮ್. ಹಾಂ, ಹಣ್ಣಾಗಿದೆ ಮೇಡಮ್, ನಾಳೆ ತಿನ್ಬೋದು. ಹಾಂ, ಅದು ರಸ್ಪುರಿ ಮೇಡಮ್. 3 ಥರ ತಂದಿದ್ದೀನಿ ಮೇಡಮ್ ಅಷ್ಟೇ. 1 2 3 4 ಥರ ಇದೆ ಮೇಡಮ್. 4 ಥರ ಇದೆ. ಹಾಂ, ಸಾವಯವದೆಲ್ಲ ಬೆಳೆದಿರೋದು. ನಮಸ್ತೆ ಮೇಡಮ್. ಮೇಡಮ್ ನಾವು ಮೈಸೂರು ಸಿಟಿಲೇ ಬಂದಿರೋದು. ಮೈಸೂರು, ಹೌದು ಮೇಡಮ್, ಮೈಸೂರವರು. ನಮ್ಮದು ಫಾರ್ಮ್ ಹೌಸ್ ಚನ್ನಪಟ್ಟಣ ಇದೆ, ರಾಮನಗರ ಇದೆ. ಈ ಕಡೆ ಮೈಸೂರು ಸಿಟಿಲಿ ಎಲ್ಲ ಕಡೆ ನಮ್ಮದು ಫಾರ್ಮ್ ಹೌಸ್ ಇದೆ. ಎಲ್ಲ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಮ್ಯಾಂಗೋ ಮೇಡಮ್. ಎಲ್ಲ ನಮ್ಮ ಹತ್ರ 17 ವೆರೈಟಿ ಮ್ಯಾಂಗೋ ಇದೀವಿ ಪ್ರೆಸೆಂಟ್ ಇವಾಗ. ಇದು ರಸ್ಪುರಿ ಮ್ಯಾಂಗೋ. ಇದು ನ್ಯಾಚುರಲಿ ತುಂಬ ಸ್ವೀಟ್ ಬರುತ್ತೆ. ಇದು ಪಲ್ಪ್ ಎಲ್ಲ ತುಂಬ ಸಾಫ್ಟ್ ಬರುತ್ತೆ. ಇದರಲ್ಲಿ ರಸಾಯನ ಮಾಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೆಲ್ಲ. ಇದು ರಸಾಯನಕ್ಕಿಂತ ತುಂಬ ಫೇಮಸ್ ಮೇಡಮ್. ಇದು ಮಲ್ಗೋಬಾ, ಪಲ್ಪ್ ಚೆನ್ನಾಗಿರುತ್ತೆ. ಇದು ರತ್ನಗಿರಿ ಆಲ್ಫಾಸ್ ಅಂತ ಬರುತ್ತೆ, ಮಹಾರಾಷ್ಟ್ರದ್ದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾದಾಮಿ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಇದು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ರತ್ನಗಿರಿ ಆಲ್ಫಾನ್ಸ್ ಅಂದ್ರೇ, ಅದೊಂದು ಬ್ರ್ಯಾಂಡ್ ಅಂತ ಅದು. ಆಮೇಲೆ ಇದು ಕೇಸರ್ ಅಂತ ಮ್ಯಾಂಗೋ ಇದೆ ಮೇಡಮ್. ಇದು ದಶೇರಿ, ಉತ್ತರ ಪ್ರದೇಶ ಮೇಡಮ್. ಮೇಡಮ್ ಇದು ವಾಲಜ ಅಂತ ಬರುತ್ತೆ. ಇದು ತುಂಬ ಫೇಮಸ್ಸು, ಹಣ್ಣು ತಿಳಿ ಜಾಸ್ತಿ ಬರುತ್ತೆ. ಇದು ಮಲ್ಲಿಕ, ಜೀರಿಗೆ ಫ್ಲೇವರ್ ಬರುತ್ತೆ. ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇದು ಇಮಾಮ್ ಪಸಂದ್. ಇದು ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶ ಜಾಸ್ತಿ ಬೆಳೀತಾರೆ ಇದನ್ನು. ಇದು ಪಲ್ಪು ತುಂಬ ಚೆನ್ನಾಗಿರುತ್ತೆ, ಮರಳಾಗಿರುತ್ತೆ, ಮಕ್ಕಳಿಗೆಲ್ಲ ಭಾಳ ಇಷ್ಟ. ಇದು ಎಲ್ಲಿ ಮೈಸೂರು ಸಿಗಲ್ಲ, ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಒಂದು ಹಣ್ಣು 1 kg ಅಂತ ಬರುತ್ತೆ, 1.5 kg ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಣ್ಣು ಮೇಡಮ್. ಇದು ತಿನ್ನೋದಕ್ಕೆಲ್ಲ. ಇದು ಯು ಪಿ ಬರುತ್ತೆ, ಹಿಮಾಚಲ ಪ್ರದೇಶ ಬರುತ್ತೆ. ನಾವಿಲ್ಲಿ ಬ್ರೀಡ್ ಮಾಡಿದ್ವಿ, ಅದನ್ನೆಲ್ಲ ಕ್ರಾಫ್ಟಿಂಗ್ ಮಾಡಿಬಿಟ್ಟು ಇದು ಮಾಡಿದ್ವಿ. ಎಲ್ಲ ವೆರೈಟಿ 17 ವೆರೈಟಿ ಮ್ಯಾಂಗೋನೆಲ್ಲ ಕ್ರಾಫ್ಟ್ ಮಾಡ್ತೀವಿ. ಮ್ಯಾಂಗೋ ಸಿಗುತ್ತೆ ಎಲ್ಲ. ನಮ್ಮದು ಮೈಸೂರಲ್ಲೇ ಶಾಪ್ ಇದೆ, ಟಿ ಕೆ ಲೇಔಟಲ್ಲಿನೇ. ಎಲ್ಲ ಆರ್ಗ್ಯಾನಿಕ್ ಮಾಡೋದು. ನೀವೆಲ್ಲ ಬಂದು ಪ್ರೊಸೆಸ್ ನೋಡಿ ತೊಗೋಬೋದು. ಕಸ್ಟಮರಿಗೆ ಅಡ್ವಾಂಟೇಜ್ ಏನಂದ್ರೆ ನಮ್ಮ ಹತ್ರ ರೀಪ್ಲೇಸ್ ಇರುತ್ತೆ. ಯಾವುದೋ ಹಣ್ಣುಗಳು ಕಿಟ್ಟಿದ್ರೆ ಡ್ಯಾಮೇಜ್ ರೀಪ್ಲೇಸ್ ಕೊಡ್ತೀವಿ. ಅದು ಬೆನಿಫಿಟ್ ಹಣ್ಣು. ಹೌದು ಮೇಡಮ್, ರೀಪ್ಲೇಸ್ ಕೊಡ್ತೀವಿ. ಮತ್ತು ಮೈಸೂರಲ್ಲಿ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾಯಿದ್ದೀವಿ. ಎಲ್ಲ ಮೈಸೂರು ಸಿಟಿ ಎಲ್ಲ ಕೊಡ್ತಾ. ಇವಾಗ ಪ್ರೆಸೆಂಟ್ ಬೆಂಗಳೂರು ಕೂಡ ಕೊಡ್ತಾಯಿದ್ದೀವಿ. ಹೆಚ್ಚಿನ ಮಾಹಿತಿಗೆ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಕುಮಾರ್ಗೌಡ ಅಂದ್ಬಿಟ್ಟು ಮೇಡಮ್. ನಮಸ್ತೆ ಮೇಡಮ್, ನಾವು ಉಳ್ಳಳ್ಳಿಯಿಂದ ಬಂದಿದ್ದೀವಿ. ನಂಜನಗೂಡು ತಾಲೂಕು ಉಳ್ಳಳ್ಳಿಯಿಂದ. ನಾವು ಒಂದು 6,000 ಹಣ್ಣು ತಂದಿದ್ದೀವಿ ಮೇಡಮ್. ಹೌದು ಮೇಡಮ್. ನಾವು ಬಾದಾಮಿ ಹಣ್ಣಿದೆ, ರಸ್ಪುರಿ ಇದೆ, ಮಲ್ಗೋಬಾ ಇದೆ, ಆಮೇಲೆ ನೀಲಮ್ ಇದೆ, ತೋತಾಪುರಿ ಇದೆ. ಹಾಂ, ಎಲ್ಲ ಸಾವಯವದೇ. ನಮಸ್ಕಾರ ಮೇಡಮ್. ಮೇಡಮ್ 9 ಥರ ಹಣ್ಣಿದೆ ಮೇಡಮ್. ಈ ಚಿಕ್ಕಗೊಂಡುಂಡಿ ಅಂತ ಉತ್ನಳ್ಳಿ ದೇವಸ್ಥಾನದ ಹತ್ರ ಮೇಡಮ್ ಬರೋದು. ನಮ್ಮ ತೋಟದಲ್ಲಿ ದಶೇರಿ ಮೇಡಮ್. ಇದು ಸಕ್ಕರ್ಗುತ್ತಿ, ಇದು ಕಾಲಪಾಡು, ಇದು ಕೇಸರು, ಹಿಮಪಸಂದು, ಮಲ್ಗೋವಾ, ರಸ್ಪುರಿ, ಮಲ್ಲಿಕ, ಬಾದಾಮಿ, ಆಲ್ಫಾನ್ಸ್. ಆರ್ಗ್ಯಾನಿಕ್ ಇದೆ ಮೇಡಮ್. ಹಾಂ, ತೋಟ ಇದೆ ಮೇಡಮ್. 10 ಎಕರೆ ಇದೆ ನಂಜನಗೂಡು ಮೇನ್ ರೋಡಲ್ಲಿ. ಮೇಡಮ್, ಬಾದಾಮಿ ಇದೆ, ರಸ್ಪುರಿ ಇದೆ, ಸಿಂಧೂರ ಇದೆ, ಕಮಲಾ ಪಸಂದ್ ಇದೆ,
ಲಾಲ್ ಬಾಷಾ ಇದೆ, ಮಲ್ಲಿಕಾ ಇದೆ, ಡಿಫ್ರೆಂಟಾಗಿ ವೆರೈಟಿ ಇದೆ ಮೇಡಮ್. ಎಲ್ಲ ಒಳಗಡೆದಿಂದನೂ ಇಲ್ಲಿ ತರಿಸಿದ್ದೀವಿ ನಾವು. ಜೇನು ಮೇಳನೂ ಕೂಡ ನಡೀತದೆ. ಅದು ಜೇನುತುಪ್ಪನ ಇಟ್ಕೊಂಡಿದ್ದೀವಿ ಮಾರಾಟಕ್ಕೋಸ್ಕರ. ಜೇನುತುಪ್ಪ ಈಗ ಇದು ತುಡುಬೆ ಜೇನುತುಪ್ಪ, ಅದು ಬಿಟ್ಟರೆ ನಸರೆ ಜೇನುತುಪ್ಪ, ಇದೆರಡು ನಮ್ಮ ಹತ್ರ ಇದೆ. ನಮಸ್ಕಾರ, ನನ್ನ ಹೆಸರು ಜಯಶಂಕರ್ ಅಂತ, ನಂಜನಗೂಡು ತಾಲೂಕು ಹುಳ್ಳಳ್ಳಿ ಹೋಬಳಿ ಅಡಿಯಾಲ ಗ್ರಾಮ ಗಣೇಶಪುರ ಅಂತ, ಅಲ್ಲಿಂದ ಬಂದಿರೋದು. ಮಾವು ಮೇಳ ಮತ್ತು ಇಲ್ಲಿ ಜೇನುತುಪ್ಪ ಮಾರಾಟ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮಲ್ಲಿ ಜೇನುತುಪ್ಪ, ಜೇನು ಪೆಟ್ಟಿಗೆ, ಜೇನು ನೊಣ, ಜೇನಿಗೆ ಸಂಬಂಧಪಟ್ಟ ಎಲ್ಲ ಸಾಮಗ್ರಿಗಳು ಸಿಗುತ್ತೆ. ಜೊತೆಗೆ ಇದು ತುಡುಬೆ ಜೇನು, ಒಂದು ತುಡುಬೆ ಜೇನುತುಪ್ಪ. ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಕೆ ಜಿ 500 ರೂಪಾಯಿಗೆ ಮಾರ್ತಾಯಿದ್ದೀವಿ. ಕೆ ಜಿ 500, ಅರ್ಧ ಕೆ ಜಿ 300, 1/4 ಕೆ ಜಿ 200 ರೂಪಾಯಿ ಮಾರ್ತಾಯಿದ್ದೀವಿ. ಜೇನು ಸಾಕಾಣಿಕೆ ಮಾಡ್ತೀವಿ, ಸ್ವಂತ ಫಾರ್ಮ್ ನಮ್ಮದೇ. ಸ್ವಂತ ಸಾಕಾಣಿಕೆ ಮಾಡಿ ತೊಗೊಂಡ್ಬರ್ತೀವಿ. ಅಡಿಯಾಲ ಅಂತ ಇಲ್ಲಿ ಬೇಕು. ಉಚಿತ ತರಬೇತಿ ಇದೆ ನೋಡಿ, ಅಲ್ಲೇ ಹಾಕಿದ್ದೀವಿ. ಉಚಿತ ತರಬೇತಿ ಇರ್ತದೆ ವಸತಿಯೊಂದಿಗೆ. ಜಯಶಂಕರ್ ಅಂತ, ನಾನೇ ಪ್ರೊಪ್ರೇಟ್ರು. ಕಾಲ್ ಮಾಡೋಕ್ಕೆ ಈ ನಂಬರ್ ಕಾಲ್ ಮಾಡೋಕ್ಕೆ ನೋಡಿ, ಈ ನಂಬರ್ ಇದೆ. ಮಾಡಿ ಮಾರುವಂಥ ಜೇನುತುಪ್ಪ. ಇದು ಜೇನುತುಪ್ಪ ತೆಗೆಯುವ ಯಂತ್ರ. ಮತ್ತು ಇದು ಹೊಗೆ ತಿದಿ ಅಂತ ಸ್ಮೋಕರು, ಅದಕ್ಕೆ ಸಂಬಂಧಪಟ್ಟದ್ದು, ಜೇನಿಗೆ ಸಂಬಂಧಪಟ್ಟದ್ದು. ಜೇನು ಚುಚ್ಚೋದು ಕಡಿಮೆ ಆಗುತ್ತೆ ಜೇನುತುಪ್ಪ ತೆಗೆಯುವಾಗ. ಪುಷ್ ಮಾಡಿದ್ರೆ ಹೊಗೆ ಬರ್ತದೆ. ಇದಕ್ಕೆ ಹೊಗೆ ತಿದಿ ಸ್ಮೋಕರ್ ಅಂತ ಹೇಳ್ತೀವಿ. ಮತ್ತು ಇದಕ್ಕೆ ರಾಣಿ ತಡೆಗೇಟು ಅಂತ ಹೇಳ್ತೀವಿ. ಬಾಕ್ಸ್ ತಂದಿಲ್ಲ, ಬಾಕ್ಸ್ಗಳು ತಂದಿಲ್ಲ. ಬಾಕ್ಸ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮನೆಯಲ್ಲೇ ಇದೆ ಬಾಕ್ಸು. ಇದಕ್ಕೆ ಸಂಬಂಧಪಟ್ಟದ್ದು. ಇದಕ್ಕೆ ಮತ್ತು ನೈಫು. ಹಾಂ, ಹೇಗೆ ಈ ಹನಿ ತಿರುಗಿಸ್ತಾರೆ, ಈ ಕಡೆ ಉಲ್ಟಾ ಹೊಡಿತೀವಿ, ಆವಾಗ ಹನಿ ಬೀಳ್ತೀವಿ. ಹ್ಞೂ. ಹಣ್ಣುಗಳ ರಾಜ ಮಾವಿನ ಮೇಳ ನಡೀತಾ ಇದೆ. ಗ್ರಾಹಕರು ಒಳ್ಳೆ ಹಣ್ಣುಗಳು ಬಂದಿದೆ, ಎಲ್ಲ ಸಾವಯವದಲ್ಲಿ ಬೆಳೆದಂಥ ಹಣ್ಣುಗಳು ಬಂದಿದೆ, ಬಂದು ತಗೋಬೇಕಾಗಿ ಎಲ್ಲ ವೆರೈಟೀಸ್ ಹಣ್ಣು.